ಇಂಥ ಒಂದು ಅವಕಾಶವನ್ನ ನನಗೆ ಕೊಟ್ಟು ಈ ಹಂತಕ್ಕೆ ಬೆಳೆಸ್ತಂತ ಇವತ್ತಿನ ಆಲ್ಮೋಸ್ಟ್ ಕೊಳ್ಳೇಗಾಲ ಅಂದ್ರೆ ಅವ್ರ ಹೆಸರು ಬರುತ್ತೆ, ಅವ್ರ ಹೆಸರು ಬಂದ್ರೆ ಕೊಳ್ಳೇಗಾಲ ಬರುತ್ತೆ, ಅವ್ರ ಹೆಸರು ಬಂದೆ. ಸೊ ಅವ್ರ ಜೊತೆಗೆ ನನ್ನಿಬ್ರು ಮೆಂಟರ್ಸ್, ನನ್ನಿಬ್ರು ಮಹಾಗುರುಗಳು. ಮುಂದೆ ಗುರಿ ಇದ್ದಾಗ ಹಿಂದೆ ಗುರು ಇರ್ಲೇಬೇಕು, ರೈಟ್ ಅವ್ರ ಹಂಗ. ಯಾವಾಗ್ಲೂ ಗುರು ಇಲ್ಲ ಅಂತ ಅಂದ್ರೆ ಗುರಿ ಇದ್ರೂ ಪ್ರಯೋಜನ ಇರಲ್ಲ ಸ್ನೇಹಿತರೆ. ಹಾಗಾಗಿ ಇಬ್ರು ಮಹಾಗುರುಗಳು ಇವತ್ತು ಹಾಲಿಗೆ ಬಂದಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ನಾನ್ ಸಹ ಅವ್ರ ಮಾತಿಗೆ ಈಗಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಸಮಯ ಜಾಸ್ತಿ ತಗೊಳ್ಳಲ್ಲ. ಅವ್ರ ಇಂಟರ್ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್, ಸೊ MG ಕಾರ್ ಎಕ್ಟರ್ ಅಚೀವರ್, ಇಡೀ ಕರ್ನಾಟಕದ ಮಾಸ್ಟರ್ ಮೈಂಡ್ ಅಂತ ಹೇಳ್ಬೋದು, ಕರ್ನಾಟಕದ ಫಸ್ಟ್ ಕಾರ್ ಅಚೀವರ್ ಅಂತ ಹೇಳ್ಬೋದು, ಕರ್ನಾಟಕದ ಫಸ್ಟ್ ಕರೋಡ್ಪತಿ ಅಂತ ಹೇಳ್ಬೋದು. ಸೊ ನಮ್ದೇ ಭಾಗದವರು ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ದೇ ಗುಂಡ್ಲುಪೇಟೆಯ ಅವ್ರ ಇಂಟರ್ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್ ಸೊ ಪ್ರದೀಪ್ ಸರ್ ಇದ್ದಾರೆ. ಅದ್ರ ಜೊತೆಗೆ ಸೊ YB ರವೀಂದ್ರ ಸರ್, ಅವರಂತೂ ನಾವು ಅವ್ರನ್ನ ಕನ್ಸಲ್ ನೆನ್ಸ್ಕೊಂಡ್ರು ಭಯಂಕರ ಕೆಲಸ ಮಾಡ್ಬೇಕು ಅನ್ಸುತ್ತೆ ಈ ಬಿಸ್ನೆಸ್ ಅಲ್ಲಿ. ಯಾಕಂದ್ರೆ ಅವ್ರದ್ದು BMW ಕಾರ್ ನೋಡ್ತಾ ಇದ್ರೆ ಯಾವಾಗ್ಲೂ ಹ್ಯಾಪಿ ಅನ್ಸುತ್ತೆ. ಅವ್ರದ್ದು ಕಾರ್ ಡೆಲಿವರಿಗೆ ಹೋಗಿದ್ದೆ ನಾನು. ಆ ಕಾರ್ ಡೆಲಿವರಿಗೆ ಹೋಗಿದ್ದಾಗ ನಾನು ಕ್ಲಬ್ ಅಚೀವರ್ ಇದ್ದೆ. ಕ್ಲಬ್ ಅಚೀವರ್ ಅಂದ್ರೆ 1 ಲಕ್ಷ ಮ್ಯಾಚಿಂಗ್ ಆಗಿತ್ತು. ಹಲೋ, ಎಷ್ಟು? 1 ಲಕ್ಷ 2 ಲಕ್ಷ ಬಿಸ್ನೆಸ್ ಮಾಡಿದ್ದೆ ಅಷ್ಟೇ ನಾನು ಅವ್ರ ಕಾರ್ ಡೆಲಿವರಿಗೆ ಹೋದಾಗ. ಅವ್ರ ಕಾರ್ ಡೆಲಿವರಿ ನೋಡಿದೆ ನಾನಂತೂ. ಎಲ್ಲ ಕಾರ್ ಡೆಲಿವರಿಲಿ ಅವ್ರಿಗೆ ಬೊಕ್ಕೆ ಕೊಡೋದು, ಸ್ವೀಟ್ ತಗೊಳ್ಳೋದು, ಅವ್ರ ಜೊತೆ ಫೋಟೋ ಓಡಿಸೋದು ಇದೇ ಮಾಡ್ತಿದ್ರು. ನಾನ್ ಮಾತ್ರ ಕಾರ್ ಸುತ್ತ ಓಡಾಡ್ತಾ ಇದ್ದೆ. ಏನ್ ಇಷ್ಟ ಚೆನ್ನಾಗದಲ್ಲ ಕಾರು ಅಂತ. ಇದು ನಿಜವಾಗ್ಲೂ ತಗೊಳಕ್ಕಾಗತ್ತ ನನ್ನ ಲೈಫಲ್ಲಿ? ನಮ್ಮ ಲೈಫಲ್ಲಿ ನಿಜವಾಗ್ಲೂ ಸಾಧ್ಯನಾ ಇದೆಲ್ಲ ಅಂತ ಹೇಳಿ. ಸೊ ಇವತ್ತು ಅಂತ ಒಬ್ಬ ಮೆಂಟರ್ ಅಂತ ಹೇಳ್ಬೋದು, ಅಂತ ಒಬ್ಬ ಪವರ್ ಹೌಸ್ ಅಂತ ಹೇಳ್ಬೋದು, ಕಮಿಟ್ಮೆಂಟಿಗೆ ಅವ್ರ ಹೆಸರು ಅಂತ ಹೇಳ್ಬೋದು. ಇವತ್ತು ಆ ಸ್ಫೂರ್ತಿ ನಾನ್ 30 ಲಕ್ಷದ ಕಾರಲ್ಲಿ ಓಡಾಡೋದಕ್ಕೆ ಅನುವಾಗಿದೆ ಅಂತ ಇದೆ. ಸೊ ಅಂತ ಒಬ್ಬ ಪವರ್ ಹೌಸ್ YB ರವೀಂದ್ರ ಸರ್ ಇದ್ದಾರೆ. ಅವರು ಸಹ ತುಂಬ ನನ್ನ ಬಗ್ಗೆ ಹೇಳೋದಾದ್ರೆ ಥ್ಯಾಂಕ್ ಯು. ಇನ್ನ ನನ್ನ ಬಗ್ಗೆ ಹೇಳೋದಾದ್ರೆ ಕಳೆದ 8 ವರ್ಷದಿಂದ ಈ ಅವಕಾಶದಲ್ಲಿದ್ದೀನಿ. 8 ಇಯರ್ಸ್ ಆಗ್ತಾ ಬರ್ತಿದೆ ಈ ಬಿಸ್ನೆಸ್ ಬಂದು. 8 ವರ್ಷದಲ್ಲಿ ಬಹಳ ಪ್ರೌಡ್ ಅನ್ಸುತ್ತೆ. ಈ ಬಿಸ್ನೆಸ್ ತಗೊಳ್ಳೋದಕ್ಕೆ ಮುಂಚೆ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಬಹಳ ಅದ್ಭುತವಾದಂತ ಕೆಲಸ ಮಾಡ್ತಿದ್ದೆ ನಾನು. ನನಗೆ ಎಂತ ಕೆಲಸ ಇತ್ತಂದ್ರೆ ಮೋಸ್ಟ್ ಪ್ರಾಬಬ್ಲಿ ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಹೇಳಿದ್ರು SLC ಪಾಸ್ ಮಾಡ್ಕೊ ಜೀವನದಲ್ಲಿ ಉದ್ಧಾರ ಆಯ್ತೀಯಾ ಅಂತ. ರೈಟ್ ಹಂಗ ಮನೆ ನಾವು ಮಕ್ಳಿಗೆ ಹೇಳ್ತೀವಲ್ವಾ, ಅದಕ್ಕೆ ಫಸ್ಟ್ ಕ್ಲಾಸ್ ಅಲ್ಲಿ SLC ಪಾಸ್ ಮಾಡ್ಕೊಂಡೆ. ಅದಾದ್ಮೇಲೆ PUC ಮಾಡ್ಕೋ, ನಿನ್ ಲೈಫ್ಗೆ ಒಂದು ಅರ್ಥ ಅಂತ ಸಿಗುತ್ತೆ, ಅಲ್ಲಿಂದ ಬದುಕು ಒಂದು ಹೊಸ ಹಂತಕ್ಕೆ ಶುರು ಆಗುತ್ತೆ ಅಂತ. PUC ಸಹ ಫಸ್ಟ್ ಕ್ಲಾಸ್ ಅಲ್ಲಿ ಮಾಡ್ಕೊಂಡೆ. ಅದಾದ್ಮೇಲೆ ಡಿಗ್ರಿ ಮಾಡ್ಕೋ, ಒಂದು ಪದವಿ ಇರಬೇಕು ಅಂತ ಇದೇ ಮೈಸೂರು ಯೂನಿವರ್ಸಿಟಿಲಿ ಒಂದು ಪದವಿ ಮಾಡ್ಕೊಂಡೆ ಫಸ್ಟ್ ಕ್ಲಾಸ್ ಅಲ್ಲಿ. ಬದುಕು ಒಂದು ತಿರುವು ಸಿಗುತ್ತೆ, ಒಂದು ಸ್ನಾತಕೋತ್ತರ ಪದವಿ ಮಾಡ್ಕೊಂಡ್ಬಿಡು, ಯಾಕೆಂದ್ರೆ ಲಘು ಪತ್ರಿಕೆಯಲ್ಲಿ ಹಾಕ್ಸ್ಕೊಳಕ್ಕಾದ್ರೂ ಆಯ್ತದೆ ಅಂತ. ಅದಾದ್ಮೇಲೆ ಒಂದು MA ಇನ್ ಎಕನಾಮಿಕ್ಸ್ ಅಂತ ಇದೇ ಮೈಸೂರು ಯೂನಿವರ್ಸಿಟಿ ಕೊಡ್ತು. ಬದುಕಿಗೆ ಯಾವ್ದು ತಿರುವು ಸಿಕ್ಲೇ ಇಲ್ಲ. ಅದಾದ್ಮೇಲೆ ಅಡಿಷನಲ್ ಡಿಗ್ರಿ ಹಾಕ್ಬಿಟ್ಟಿದೆಯೇ, BA MA M.Ed ಆಯ್ತು. M.Ed ಮತ್ತೆ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಡು, B.Ed M.Ed ಅಂದ್ರು. B.Ed M.Ed ಮುಗಿಸ್ಕೊಂಡೆ. ಇದಾದ್ಮೇಲೆ ಮತ್ತೆ ಅಪ್ಪ ಅಮ್ಮನ್ ಕೇಳಿದೆ ನೆಕ್ಸ್ಟ್ ಏನಾರು ಓದವಿದ್ದವ ಅಂತ. ಅಯ್ಯೋ ನಿಮ್ ಮನೆ ಹಾಳಾಗ ಮುಂದಕ್ಕೆ ಕೆಲಸ ಹುಡುಕೋ, ಏನ್ ಓದ್ತೀನಿ ಅಂತ ಹಿಂಗ್ ಓದ್ತಾನೆ ಇದೆಯಲ್ಲ, ಬದುಕಿಗೆ ಯಾವ್ದು ತಿರುವು ಸಿಗಲ್ಲ, ನೀನ್ ಹುಡುಕೋ ಅಂತ ಅಂದ್ರು. ಒಳ್ಳೆ ಭಗವಂತ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಈ ಓದಿದ್ರು ಸಾಕು ನಾನು ತುಂಬಾ ಅದ್ಭುತವಾಗಿ ಜೀವನ ಕಟ್ಕೋತೀನಿ ಅಂತ. ಅದಾದ್ಮೇಲೆ ಭಾರತಿ ಕಾಲೇಜ್ ಅಂತ KM-Doddi ಹತ್ರ ಇದೆ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಅಲ್ಲಿ ಫಸ್ಟ್ ನನ್ನನ್ನ ಎಕನಾಮಿಕ್ಸ್ ಲೆಕ್ಚರರ್ ಆಗಿ, ಗೆಸ್ಟ್ ಲೆಕ್ಚರರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು. ನಾನಂತೂ ಹೆಂಗೆ ಅಂದ್ರೆ ಮಹಾರಾಜನ್ ತರ ಎಲ್ಲ ಸರ್ಟಿಫಿಕೇಟ್ ತಗೊಂಡೋಗಿದ್ದೆ. ಯಾಕಂದ್ರೆ SLC ಫಸ್ಟ್ ಕ್ಲಾಸು, PUC ಫಸ್ಟ್ ಕ್ಲಾಸು, ಡಿಗ್ರಿ ಫಸ್ಟ್ ಕ್ಲಾಸು, MA ಫಸ್ಟ್ ಕ್ಲಾಸು, M.Ed B.Ed. ನನ್ನನ್ನು ಹೆಂಗ ಆಹ್ವಾನಿಸ್ತಾರೆ ಅಂದ್ರೆ ಅದ್ರ ಕತೆ ಬೇರೆ ಅಂತ. ಎಲ್ಲ ಇಂಟರ್ವ್ಯೂ ಮುಗಿದ್ಮೇಲೆ ಹೇಳಿದ್ರು ನಿನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ, ತುಂಬಾ ಖುಷಿ ಆಯ್ತು. ಮಂಡ್ಯ ಜಿಲ್ಲೆಯವರು ನೀನು, ನಮ್ಮೂರ್ನೋನು, 4250 ರೂಪಾಯಿ ಕೊಡ್ತೀನಿ, ಹೋಗಿ ಮಜಾ ಮಾಡೋದು. ನೀವೇ ಹಿಂಗ್ ನಗ್ತಾ ಇದ್ದೀರಿ ಅಂದ್ರೆ ನನ್ನ ಜೀವನ ಇನ್ನೆಷ್ಟು ನಗೆ ಪಾಟ್ಲಿಗೆ ಗಿಡಾಗಿತ್ತು ಯೋಚನೆ ಮಾಡಿ ಆಯ್ತಲ್ಲ. ಅಲ್ಲಿಂದ ಜರ್ನಿ ಶುರು ಮಾಡಿದೆ. ಒಂದು 9 ವರ್ಷ ಪಾಠ ಮಾಡಿದ್ದೀನಿ ಆ ಕಾಲೇಜಲ್ಲಿ ಪಾರ್ಟ್ ಟೈಮ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ಇನ್ ಪಾರ್ಟ್ ಟೈಮ್ ಆದ್ಮೇಲೆ ಬೇರೆ ಬೇರೆ ಕೆಲಸಗಳು ಮಾಡಿದೀನಿ. ಏನೆಲ್ಲ ಕೆಲಸ ಸಿಗುತ್ತೆ ಅದೆಲ್ಲ ಮಾಡಿದೀನಿ ಸ್ನೇಹಿತರೆ ಮಧ್ಯಾಹ್ನದ ಮೇಲೆ. ಆಯ್ತಲ್ಲ, ಪಾರ್ಟ್ ಟೈಮ್ ಅಲ್ಲಿ 9 ವರ್ಷ ಪಾಠ ಮಾಡಿ ಬೇರೆ ಬೇರೆ ಕೆಲಸಗಳು ಮಾಡಿ ಹಿಂದೆ ತಿರುಗಿ ನೋಡಿದ್ರೆ ಏನೂ ಬದುಕು ಬದಲಾಗಿರ್ಲಿಲ್ಲ. 6ಕ್ಕೆ ಏರಿಲ್ಲ ಬದುಕು, 3ಕ್ಕೆ ಇಳಿದಿಲ್ಲ, ಅಲ್ಲೇ ನಿಂತಿತ್ತು. ಊಟ ಬಟ್ಟೆ ತಿಂಡಿಗಂತೂ ಏನು ಕೊರತೆ ಇರಲಿಲ್ಲ. ಬಟ್ ಒಂದು ಹಳೆ ಸ್ಕೂಟರ್ನು ಚೇಂಜ್ ಮಾಡ್ಕೊಳಕ್ ನನ್ನ ಕೈಲಿ ಆಗಿರ್ಲಿಲ್ಲ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಆದ್ರೆ ದಿನ ಬೆಳಿಗ್ಗೆ ಎದ್ದೋಗಿ ಏನ್ ಪಾಠ ಮಾಡ್ಬೇಕು ಗೊತ್ತಾ ನಾನು? ಭಾರತದ ಆರ್ಥಿಕ ವ್ಯವಸ್ಥೆ, ವಿದೇಶಿ ಬಂಡವಾಳ, ದೇಶಗಳ ಅರ್ಥ ವ್ಯವಸ್ಥೆ. ನನ್ನ ಅರ್ಥ ವ್ಯವಸ್ಥೆ ಪಾತಾಳ ಕುಸ್ಬಿಟ್ಟಿತ್ತು. ಎಕನಾಮಿಕ್ಸ್ ಅಲ್ಲಿ ಒಂದು ಥೀಮ್ ಇದೆ, ಇಳಿಮುಖ ಸೀಮಾ ಅಂತ, ತುಷ್ಟಿಗುಣ ನಿಯಮ ಅಂತ.
ಒಂದು ವಸ್ತುವನ್ನ ನಿರಂತರವಾಗಿ ಬಳಸುತ್ತಾ ಹೋದಂತೆ ವಸ್ತುವಿನ ಘಟಕಗಳಿಂದ ಸಿಗುವಂತ ತೃಪ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆ ಅಂತ ಪಾಠ ಮಾಡಿ 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 ನನ್ನ ಜೀವನ ತೃಪ್ತಿನೇ ಕಡಿಮೆ ಆಗೋಗಿದೆ. ಇಲ್ಲಿ ಮನೆಗೆ ಬಂದ್ರೆ ಹೆಂಡತಿ ಬೈತಾರೆ, ಆಚೆಗೆ ಹೋದ್ರೆ ಸಾಲದವ್ರು ಬೈತಾರೆ, ಎದುರಿಗೆ ಸಿಕ್ಕಿದ್ರೆ ಧರ್ಮಸ್ಥಳದವ್ರು ಸಂಘದವ್ರು ಸಿಗ್ತಾರೆ, ಇಲ್ಲ ಶ್ರೀ ಶಕ್ತಿ ಸಂಘದವ್ರು ಸಿಗ್ತಾರೆ, ತಿರುಗಿ ಕಾಲೇಜ್ಗೆ ಹೋದ್ರೆ ಭಾರತದ ಆರ್ಥಿಕ ವ್ಯವಸ್ಥೆ, ಆಮೇಲೆ ಇನ್ಶರ್ಟ್ ಇಲ್ಲ ಆಚೆಗೂ ಬೇರೆ ಹೋಗಿಲ್ಲ, ಲಕ್ಷಣವ್ರು ಇವರು ಅಂತಾರೆ, ಅವ್ರಿಗೇನ್ ಗೊತ್ತು 4,000 ನನಗೆ ಸಂಬಳ ಅಂತ. ಇಂಥ ನಿಕೃಷ್ಟ ಜೀವನದ ಪರಿಸ್ಥಿತಿಯಲ್ಲಿದ್ದಾಗ ಈ ಮಹಾನ್ ಭಾವ ನಿಮಗೆ ಈ ಅವಕಾಶ ಕೊಟ್ಟರು, ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಲ್ಲಿಂದ ಜರ್ನಿ ಶುರುವಾಯ್ತು. ಸೊ ಈ ಅಪರ್ಚುನಿಟಿನ ಪಾರ್ಟ್ ಟೈಮ್ ಅಲ್ಲಿ ತಗೊಂಡೆ. ನಿಮ್ಗೆ ಹೇಳ್ದಂಗೆ ನನಗೂ ಹೇಳಿದ್ರು, ಇಲ್ಲಿ ಲಕ್ಷಾಂತರ ರೂಪಾಯಿ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಪರ್ಫಾರ್ಮೆನ್ಸ್ ಬೋನಸ್ ಬರುತ್ತೆ, ಲಾಯಲ್ಟಿ ಬೋನಸ್ ಬರುತ್ತೆ, ಸೇಲ್ಸ್ ಟರ್ನೋವರ್ ಬೋನಸ್ ಬರುತ್ತೆ, ಕಾರ್ ಬರುತ್ತೆ, ಮನೆ ಬರುತ್ತೆ, ಎಲ್ಲ ಎವ್ರಿಥಿಂಗ್ ಬರುತ್ತೆ, ವಾರಕ್ಕೆ 2,10,000 ಬರುತ್ತೆ, ತಿಂಗಳಿಗೆ 8,40,000 ಬರುತ್ತೆ ಅಂತ ಬರೆದ್ಬಿಟ್ರೆ ಎಲ್ಲನೂ. ನಾನು ಸುಧಾರಿಸ್ಕೊಂಡು ಆಮೇಲೆ ಕೇಳಿದೆ, ನಿಜವಾಗ್ಲೂ 2,000 ರೂಪಾಯಿ ಬಂದಂತ ಸರ್ ತಿಂಗಳಿಗೆ. ಯಾಕೆ ಹೇಳಿ, 9 ವರ್ಷ ಆದ್ಮೇಲೆ ನನಗೆ 13,000 ಸಂಬಳ ಕೊಡ್ತಿದ್ರು. 13,000 ಜೊತೆಗೆ ಎಕ್ಸ್ಟ್ರಾ 2,000 ರೂಪಾಯಿ ಬಂದ್ರೆ ಒಂದ್ ನೀರ್ ಬಿಲ್ಗೋ, ಕರೆಂಟ್ ಬಿಲ್ಗೋ, ಹಾಲ್ ಬಿಲ್ಗೋ, ಕೇಬಲ್ ಬಿಲ್ಗೋ, ಪೇಪರ್ ಬಿಲ್ಗೋ, ಮಕ್ಳು ವ್ಯಾನ್ ಫೀಸ್ಗೋ 2,000 ಎಕ್ಸ್ಟ್ರಾ ಬಂದ್ರೆ ವಯಸ್ಸುಗಳ ತಪ್ಪದಲ್ಲ ಅಂತ ಶುರು ಮಾಡಿದ್ರು ನಾನು ಈ ಬಿಸ್ನೆಸ್ ನ. ಹಲೋ, ಯಾಕೆ ಇಷ್ಟೊಂದು ಮೌನ ಆಗ್ಬಿಟ್ರಿ? ಕತೆ ಬಹಳ ಕರುಣಾಜನಕವಾಗಿದೆ ಅಲ್ಲ, ರೈಟ್ ಅಲ್ಲ? ಅಲ್ಲಿಂದ ಜರ್ನಿ ಶುರು ಮಾಡಿದ್ದು. ಸೊ ನಾನ್ ಅನ್ಕೊಂಡಿದ್ದೆ ಈ ಬಿಸ್ನೆಸ್ ಶುರು ಮಾಡಿದಾಗ ಎಲ್ಲರೂ ಬಂದು ಸೇರ್ಕೊಂಡ್ಬಿಡ್ತಾರೆ. ಅವ್ರೆ ನನಗೆ ಭಾನು ಸರ್ ಹೇಳಿದ್ರು, ನಿನ್ಗೆ ಎಷ್ಟು ಜನ ಪರಿಚಯ ಇದಾರೆ ಅಂತ. ಪರಿಚಯ ಏನ್ ಸರ್, ಬಿದ್ದು ಉಳ್ಳಾಡ್ತಾರೆ. ಆಮೇಲೆ ನಿನ್ಗೆ ಸ್ನೇಹಿತರು ಯಾರಾದ್ರೂ ಇದಾರ ಅಂತ ಕೇಳಿದ್ರು ಅವರು. ಅಯ್ಯೋ, ಪ್ರಾಣ ಕೊಡೋರು ಒಂದು 15 ಜನ ಅವರ ಹೆಸರು ಯಾವಾಗ ಕೇಳ್ತಿರ್ತಾರೆ, ಪ್ರಾಣ ಬೇಕಾ ಅಂತ. ಅದಕ್ಕೆ ಅವ್ರ ಪ್ರಾಣ ಸ್ನೇಹಿತರು ಅಂತಾನೆ ಹಾಕೊಂಡಿದೀನಿ ಅಂತ. ಫಸ್ಟ್ ಅವ್ರು ಹೋಗಿ ಬಿಸ್ನೆಸ್ ಹೇಳುವಂದ್ರು. ಆ 15 ಜನ ಇವತ್ತಿಗೂ ಸೇರ್ಕೊಂಡಿಲ್ಲ, 8 ವರ್ಷ ಆಗಿದೆ. ಅರ್ಥ ಆಗ್ತಿದ್ಯಾ? ಸಂಬಂಧಿಕರು ಸೇರ್ಕೊಳ್ಳಿಲ್ಲ, ಅಣ್ಣ ತಮ್ಮದಿರು ಸೇರ್ಕೊಳ್ಳಿಲ್ಲ, ದೊಡ್ಡಪ್ಪನ ಮಕ್ಕಳು ಸೇರ್ಕೊಳ್ಳಿಲ್ಲ, ಚಿಕ್ಕಪ್ಪನ ಮಕ್ಕಳು ಸೇರ್ಕೊಳ್ಳಿಲ್ಲ, ಅಕ್ಕನ ಮಕ್ಕಳು ಸೇರ್ಕೊಳ್ಳಿಲ್ಲ. ಸೊ ಆಲ್ಮೋಸ್ಟ್ ತುಂಬಾ ಪ್ರಾಣ ಸ್ನೇಹಿತರು ಸೇರ್ಕೊಂಡಿಲ್ಲ. ಇನ್ ನಾನು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದರಂತೂ ನನ್ನ ಹತ್ರ ಪೇಸ್ಟು ಇಸ್ಕೊತಿರ್ಲಿಲ್ಲ. ಆದ್ರೆ ಪ್ರಿನ್ಸಿಪಲ್ ಹತ್ರ ಮಾತ್ರ ಹೋಗಿ ಹಾಕೊಡೋರು, ಇವ್ನೇನೋ ಬೇರೆ ಮಾಡ್ಕೊಂಡು ನೋಡಿ ಸರ್ ಅಂತ. ಹಂಗೆ ಜರ್ನಿ ಶುರುವಾಯ್ತು. 30 ಜನ ಅಪರಿಚಿತರಿಂದ ಈ ಬಿಸ್ನೆಸ್ ಶುರುವಾಯ್ತು ಸ್ನೇಹಿತರೆ. ನನಗೆ ಪರಿಚಯನೇ ಇಲ್ಲದೆ ಇರೋ ವ್ಯಕ್ತಿಗಳವರು, ಎಲ್ಲೋ ಅಪರೂಪಕ್ಕೆ ಸ್ನೇಹಿತರಾದವರು, ಯಾವ್ದೋ ದೇವಸ್ಥಾನದ ಹತ್ರ ನಂಬರ್ ಕೊಟ್ಟವರು, ಯಾವ್ದೋ ಮೂವೀಸ್ ಅಲ್ಲಿ ಪರಿಚಯ ಆದವರು, ಯಾವ್ದೋ ಒಂದು ಹಾಸ್ಪಿಟಲ್ ಅಲ್ಲಿ ಕನೆಕ್ಟಿವಿಟಿ ಸಿಕ್ತವರು, ಈ ತರ ಒಂದು 30 ಜನದಿಂದ ಜರ್ನಿ ಶುರುವಾಯ್ತು. ಆ 30 ಜನಕ್ಕೆ ಸರಿಯಾಗಿ ಬಿಸ್ನೆಸ್ ಅನ್ನ ಅರ್ಥ ಮಾಡಿಸ್ದೆ. ಇದ್ರೊಳಗಡೆ ಅದ್ಭುತವಾದಂತಹ ಒಂದು ಇನ್ಕಮ್ ಇದೆ. ಈ ಇಂಡಸ್ಟ್ರಿ ಫ್ಯೂಚರ್ ಬೂಮಿಂಗ್ ಇಂಡಸ್ಟ್ರಿ. ಇನ್ ಫ್ಯೂಚರ್ ಆಯುರ್ವೇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಇಲ್ಲಿರುವಂತಹ ಪದಾರ್ಥಗಳು ಭಾರತ ಸರ್ಕಾರದ ಆಯುಷ್ ಇಲಾಖೆ ಸರ್ಟಿಫೈಡ್ ಮಾಡಿಕೊಡ್ತಾ ಇದೆ. ಇದನ್ನ ಪಾರ್ಟ್ ಟೈಮ್ ಅಲ್ಲಿ ಮಾಡಿ, ಫುಲ್ ಟೈಮ್ ಅಲ್ಲಿ ಮಾಡಿ 3 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಅದ್ಭುತವಾಗಿ ಬೆಳಿಬಹುದಂತ 30 ಜನಕ್ಕೆ ಅರ್ಥ ಮಾಡಿಸ್ತೇನೆ. ಆ 30 ಜನದಿಂದ ಶುರುವಾದ ಜರ್ನಿ ನನ್ನ 2ನೇ ವರ್ಷಕ್ಕೆ 300 ಜನ ಆಯ್ತು, ನನ್ನ 3ನೇ ವರ್ಷಕ್ಕೆ 3,000 ಜನ ಆಯ್ತು, ನನ್ನ 4ನೇ ವರ್ಷ 5ನೇ ವರ್ಷಕ್ಕೆ 30,000 ಜನ ಆಯ್ತು. ಈಗ 8 ವರ್ಷ ಮುಗಿಸ್ತಾ ಇದ್ದೀನಿ, 72,000 ಜನ ಡಿಸ್ಟ್ರಿಬ್ಯೂಟರ್. ಎಷ್ಟು ಸಾವಿರ ರೂಪಾಯಿ ಬೇಕು ಅಂತ ಬಂದವ್ ನಾನು ತಿಂಗಳಿಗೆ ಎಲ್ಲ ಮಾತಾಡ್ಬೇಕು. 2,000 ರೂಪಾಯಿ ಬೇಕು ಅಂತ ಬಂದವ್ ಸ್ನೇಹಿತರೆ. ಲಾಸ್ಟ್ ನಂದು ಒಂದು ವಾರದ ಇನ್ಕಮ್ 1,13,000 ರೂಪಾಯಿ ಇದೆ. ನೋಡಿ ಈ ಅಪರ್ಚುನಿಟಿ ಎಷ್ಟು ಅದ್ಭುತವಾಗಿದೆ ಅಂತ ಅಂದ್ರೆ. ಆದ್ರೆ ಒಂದು ದುರಂತ ಏನಂದ್ರೆ, ಭಾನು ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ನಾನು ಏನಾದ್ರೂ ಬಿಗಿನಿಂಗ್ ಅಲ್ಲಿ ಏನಾದ್ರೂ ಯಾವ್ದಾದ್ರು ಮಾತು ಕೇಳ್ಕೊಂಡು ಈ ಬಿಸ್ನೆಸ್ ಸರಿಯಾಗಿ ತಗೊಳ್ಳದೆ ಹೋಗಿದ್ದಿದ್ರೆ, ಅರ್ಥ ಮಾಡ್ಕೊಳ್ಳದೆ ಹೋಗಿದ್ದಿದ್ರೆ, ಇದ್ರೊಳಗಡೆ ಇನ್ವಾಲ್ವ್ ಆಗದೆ ಹೋಗಿದ್ರೆ, ಅದೇ ಕಾಲೇಜಲ್ಲಿ ಅದೇ ಪಾಠ ಮಾಡ್ಕೊಂಡಿರ್ತಿದೆ. 21,000 ಸಂಬಳ ಬರ್ತಿದೆ. ನನ್ನ ಜೊತೆ ಪಾಠ ಮಾಡ್ತಿರೋರು ಇನ್ನೂ ಅಲ್ಲೇ ಇದ್ದಾರೆ ಸ್ನೇಹಿತರೆ. ಆದ್ರೆ ಅವ್ರದ್ದೊಂದು ಹಳೆ ಸ್ಕೂಟರ್, ಅವ್ರದ್ದು ಚೇಂಜ್ ಆಗಿಲ್ಲ. ಬಟ್ ನಾನು 2 ಬ್ರ್ಯಾಂಡ್ ನ್ಯೂ ಕಾರ್ ತೆಗೆದಿದ್ದೀನಿ. ಆಚೆ ನಿಂತಿದೆ 30 ಲಕ್ಷದ ಪಾಠ ಇದೆ. 2028-29 ಇನ್ನೂ ಸಮಾಧಾನ ಆಗಿಲ್ಲ. ಯಾಕಂದ್ರೆ ಸುತ್ತ ನೋಡ್ಕೊಂಡ್ ಬಂದಿದ್ದೀನಲ್ಲ, ನಮ್ದು ರವೀಂದ್ರ ಸರ್ದು BMW ತಗೊಳ್ಳೇಬೇಕು ಅಂತ. ಅಂತ ಒಂದು ಅಪರ್ಚುನಿಟಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದು MILFCL ಅಂತ ಹೇಳ್ಬೋದು. ನಿಜವಾಗ್ಲೂ ಈ ಮ್ಯಾನೇಜ್ಮೆಂಟ್ಗೆ, ಈ ಕಂಪನಿಗೆ, ಈ ಪ್ರಾಡಕ್ಟ್ಸ್ ಗೆ, ಇಲ್ಲಿರುವಂತ ಬಿಸ್ನೆಸ್ ಪ್ಲಾನ್ ಗೆ ಒಂದ್ ಕೈ ಕೆಂಪಾಗೋ ತರ ಚಪ್ಪಾಳೆ ಕೊಡೋಣ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿ ಬೆಳಿಬಹುದು ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿ ಬೆಳಿಬಹುದು. ಅವ್ನ ಬ್ಯಾಕ್ ಗ್ರೌಂಡ್ ಬೇಕಿಲ್ಲ, ಅವ್ನ ಎಜುಕೇಶನ್ ಬೇಕಿಲ್ಲ, ಅವ್ನ ನಾಲೆಡ್ಜ್ ಬೇಕಿಲ್ಲ, ಏನೂ ಬೇಕಿಲ್ಲ. ನಮ್ಮನ್ನ ಕರ್ಕೊಂಡು ಬಂದಿರೋರು ನಂಬುದ್ರೆ ಸಾಕು ಸ್ನೇಹಿತರೆ. ಹಲೋ, ಯಾರ ನಂಬುದ್ರೆ ಸಾಕು? ನೋಡಿ ಪಕ್ಕದಲ್ಲಿ ನೋಡ್ಕೊತಾ ಇದ್ರಿ, ಓ ನಾನು ಇಷ್ಟೊಂದು ಆಟ ಆಡಿಸಿದ್ನಪ್ಪ ಇವನಿಗೆ ಅಂತ.
ಸುಮ್ನೆ ಏನ್ ಬಂದಿಲ್ಲ ಈಗ ಹೊಸಬ್ರು ನೀವು, ಅವ್ರು ನಿಮ್ಮನ್ನ ಬಹಳ ಕಾಡಿ ಬೇಡಿ ಕರ್ಕೊಂಡ್ ಬಂದಿದ್ದಾರೆ. ನನ್ನನ್ನು ಬಾಲು ಸರ್ ಬಹಳ ಕಾಡಿ ಬೇಡಿ 14 ಸತಿ 15 ಸತಿ ನನ್ ಮನೆಗ್ ಬಂದಿರೋದವ್ರು. ನಾನಂತೂ ಒಂದ್ 10 ಸತಿ ಹೇಳಿದೀನಿ ನನ್ನ ಹೆಂಡತಿಗೆ, ಅವ್ರು ಗೇಟ್ ತೆಗೆದೇಟ್ಗೆ ನನ್ ಚಪ್ಪಡಿ ಹೊಡಿ ಬಿಡ್ಬಿಡು ಅಂತ. ಯಾಕೆ ಅಂದ್ರೆ ನಾನ್ ಮನೇಲಿ ಇಲ್ಲ ಅಂತ ಹೇಳ್ಬಿಡು ಅಂತ. ಆದ್ರೂ ನನ್ನನ್ನ ಬ್ಯಾಕ್ ಟು ಬ್ಯಾಕ್ ಈ ತರದೊಂದು ಯಾವ್ದೋ ಕಾರ್ಯಕ್ರಮಕ್ಕೆ ಕೂರಿಸಿ ನನ್ನ ಮೈಂಡ್ ಓಪನ್ ಮಾಡಿ, ಇಂಡಿವಿಜುವಲ್ ಆಗಿ ದುಡಿದ್ರೆ ಶ್ರೀಮಂತರಾಗಲ್ಲ, ಟೀಮ್ ಜೊತೆಗೆ ಮಾತ್ರ ದುಡಿದ್ರೆ ಶ್ರೀಮಂತರಾಗ್ಬೋದು ಅಂತ ತೋರಿಸ್ಕೊಟ್ಟಂತ ಭಾನು ಸರ್ ಒಂದ್ಸರಿ ಥ್ಯಾಂಕ್ ಯು ವೆರಿ ಮಚ್. ಲೈಫ್ ತುಂಬಾ ಚೆನ್ನಾಗಿದೆ. ತಿಂಗಳಿಗೆ ಒಂದು 4 ಲಕ್ಷ ಇನ್ಕಮ್ ಇದೆ, 31 ಲಕ್ಷದ 2ನೇ ಕಾರ್ ಇದೆ, ಮಕ್ಳದ್ದು ಎಜುಕೇಶನ್ ತುಂಬಾ ಚೆನ್ನಾಗಿ ಆಗ್ತಿದೆ, ಅಪ್ಪ ಅಮ್ಮನಿಗೆ ಬೆಸ್ಟ್ ಲೈಫ್ ಕೊಟ್ಟಿದ್ದೀನಿ, ಹೆಂಡತಿಗೆ ಬೆಸ್ಟ್ ಲೈಫ್ ಕೊಟ್ಟಿದ್ದೀನಿ. ಆ ಹೆಂಡತಿ ಅಂದ್ರೆ ನೆನಪಾಯ್ತು ಸ್ನೇಹಿತರೆ, 17 ವರ್ಷ ಅವಳಿಗೊಂದು ಮೂವ್ಮೆಂಟ್ ಕೊಡ್ತಿರ್ಲಿಲ್ಲ ನಾವು ದುರಂತ ಅಂದ್ರೆ. ಅಲ್ಲಿ ಮಾತ್ರ ಭಾರತದ ಆರ್ಥಿಕ ವ್ಯವಸ್ಥೆ ಮನೆಗ್ ಬಂದ್ರೆ ಅವಳು ನೋಡಿ ಯಾವ ಲೆವೆಲ್ ಅಂದ್ರೆ ಅಟ್ಲೀಸ್ಟ್ ಕೊನೆ ಪಕ್ಷ ನಿನ್ ಜನ್ಮಕ್ಕೆ ಒಂದು ಮೂವ್ಮೆಂಟ್ ಕೊಡ್ಸಪ್ಪ ಅಂತ. ಅರ್ಥ ಆಗ್ತಿದ್ಯಾ? ಇವತ್ತು ಹತ್ತತ್ರ ಒಂದು ಅರ್ಧ ಕೆಜಿ ಚಿನ್ನ ತೆಗ್ದಿದ್ದೀನಿ ಸ್ನೇಹಿತರೆ. ಮನೆ ಅಡ್ರೆಸ್ ಯಾರು ಹುಡುಕ್ಬೇಡಿ ಆಯ್ತಲ್ಲ. ಇವತ್ತು ಪ್ರೌಡ್ ಅನ್ಸುತ್ತೆ, ಫ್ಯಾಮಿಲಿ ಚೆನ್ನಾಗಿದೆ, ಮಕ್ಳು ಚೆನ್ನಾಗಿದ್ದಾರೆ, ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಅಕ್ಕ ತಂಗಿಯರು ಚೆನ್ನಾಗಿದ್ದಾರೆ. ನಾನು ಒಂದು ಬೆಸ್ಟ್ ಲೈಫ್ ಲೀಡ್ ಮಾಡ್ತಿದ್ದೀನಿ ಅಂದ್ರೆ ಬಿಕಾಸ್ ಆಫ್ ಓನ್ಲಿ ಒನ್ ಡಿಸಿಷನ್. ದಿಸ್ ಇಸ್ ದ MI ಲೈಫ್ ಸ್ಟೈಲ್ ಮಾರ್ಕೆಟಿಂಗ್.